ಪ್ಯಾಲೆಸ್ತೈನ್ ಚಲನಚಿತ್ರ ಪ್ರದರ್ಶನಕ್ಕೆ ಕೇಂದ್ರ ಸರ್ಕಾರ ಬಿಡ್ತಾ ಇಲ್ಲ. ಇದರ ಬಗ್ಗೆ ರಾಜ್ಯ ಸರ್ಕಾರ ಗಮನ ಹರಿಸಬೇಕು. ರಾಜ್ಯ ಸರ್ಕಾರವನ್ನ ಒತ್ತಾಯ ಮಾಡಿದ್ದ ನಟ ಪ್ರಕಾಶ್ ರಾಜ್ ಬೆಂಗಳೂರು ಚಲನಚಿತ್ರೋತ್ಸವದಲ್ಲಿ ರಾಜಕೀಯ ಪ್ರವೇಶವಾಗ್ತಾ ಇದೆ. ನಮ್ಮ ನೆಲಕ್ಕೆ ಇನ್ನೊಬ್ಬರ ಕಥೆ ತರೋದಕ್ಕೆ ಒಪ್ಪಿಕೊಳ್ಳಲ್ಲ ಅಂದ್ರೆ ಹೇಗೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಕೇರಳದಲ್ಲಿ ಪ್ರತಿರೋಧ ತೋರಿಸಿ ಆ ಚಿತ್ರಗಳನ್ನ ಪ್ರದರ್ಶನ ಮಾಡಿತು. ಅದೇ ರೀತಿ ಪ್ರತಿರೋಧ ಎಲ್ಲೂ ಆಗಬೇಕು ಅಂತ ಪ್ರಕಾಶ್ ರಾಜ್ ಹೇಳಿದ್ದಾರೆ. ಕೇಂದ್ರದ ಆದೇಶ ಧಿಕ್ಕರಿಸಿ ಚಿತ್ರ ಪ್ರದರ್ಶನಕ್ಕೆ ಒತ್ತಾಯದ ಕೂಗು ಕೇಳಿ ಬರ್ತಾ ಇದೆ. ಪ್ರಕಾಶ್ ರಾಜ್ ಕಡೆಯಿಂದ ಒಂದು ಕಡೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಇಲ್ಲಿ ಸದ್ಯಕ್ಕೆ ಪ್ಯಾಲೆಸ್ತೈನ್ ಚಲನಚಿತ್ರ ಪ್ರದರ್ಶನಕ್ಕೆ ಕೇಂದ್ರ ಸರ್ಕಾರ ಬಿಡ್ತಾ ಇಲ್ಲ. ಇದ್ರ ಬಗ್ಗೆ ಹಾಗಾದ್ರೆ ರಾಜ್ಯ ಸರ್ಕಾರವೇ ಗಮನ ಹರಿಸಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ನಟ ಪ್ರಕಾಶ್ ರಾಜ್ ವಿಚಾರಗಳನ್ನು ಗಮನಿಸೋದಾದ್ರೆ ಹಲವಾರು ಬಾರಿ ವಿವಾದಕ್ಕೆ ಒಳಗಾಗ್ತಾರೆ. ಇಂಥದ್ದೇ ಯಾವುದು ಕಾಂಟ್ರವರ್ಸಿ ಬರುತ್ತೋ ಅಂಥ ಒಂದು ವಿಚಾರದಲ್ಲಿ ಪ್ರಕಾಶ್ ರಾಜ್ ಇನ್ವಾಲ್ವ್ ಆಗ್ತಾನೆ ಇರ್ತಾರೆ. ಸದ್ಯಕ್ಕೆ ಮತ್ತೆ ಒಂದು ಕಡೆ ಬಿಜೆಪಿಗರ ಆಕ್ರೋಶಕ್ಕೆ ಪ್ರಕಾಶ್ ರಾಜ್ ಕಾರಣವಾಗ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಪ್ಯಾಲೆಸ್ತೈನ್ ಚಲನಚಿತ್ರ ಪ್ರದರ್ಶನಕ್ಕೆ ಅವಕಾಶ ಮಾಡಿಕೊಡ್ಬೇಕು, ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಗಮನ ಕೊಡಬೇಕು. ಯಾಕಂದ್ರೆ ಕೇಂದ್ರ ಇದ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ, ಸರ್ಕಾರ ಬಿಡ್ತಾ ಇಲ್ಲ. ಹಾಗಾಗಿ ಇದ್ರ ಬಗ್ಗೆ ರಾಜ್ಯ ಸರ್ಕಾರ ಗಮನ ಹರಿಸಬೇಕು ಅನ್ನೋದು ಒಂದು ಕಡೆ ನಟ ಪ್ರಕಾಶ್ ರಾಜ್ ಅವರ ಒತ್ತಾಯ. ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದಾರೆ ನಟ ಪ್ರಕಾಶ್ ರಾಜ್. ಬೆಂಗಳೂರು ಚಲನಚಿತ್ರೋತ್ಸವದಲ್ಲಿ ರಾಜಕೀಯ ಪ್ರವೇಶವಾಗ್ತಾ ಇದೆ. ನಮ್ಮ ನೆಲಕ್ಕೆ ಇನ್ನೊಬ್ಬರ ಕಥೆ ತರೋದಕ್ಕೆ ಒಪ್ಕೊಳ್ಳೋಲ್ಲ ಅಂದ್ರೆ ಹೇಗೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗಷ್ಟೇ ನೋಡ್ಬೋದು ನಾವು ಮಹೇಶ್ ತೆಂಗಿನಕಾಯಿ ಒಂದು ಆರೋಪವನ್ನು ಮಾಡ್ತಾರೆ. ಏನಂತ ಹೇಳಿದ್ರೆ ಇದು ಬಾಂಗ್ಲಾದಲ್ಲಿ ಪಾಕಲ್ಲಿ ನರಮೇಧ ಆಯ್ತಲ್ಲ ಹಿಂದೂಗಳದ್ದು, ಅದ್ರ ಬಗ್ಗೆ ಏನು ಬೇಡವಾ ಅಂತ ಪ್ರಶ್ನೆ ಮಾಡಿದ್ರು. ಅದ್ರ ಬಗ್ಗೆ ಏನು ಹೇಳಲ್ಲ, ಇದ್ರ ಬಗ್ಗೆ ಆದರೆ ಮಾತನಾಡ್ತಾ ಇರ್ತೀರಾ, ನಿಮ್ಮದು ಸಂಕುಚಿತ ಮನೋಭಾವ ಅನ್ನುವಂಥದ್ದನ್ನು ಹೇಳ್ತಾ ಇದ್ರು. ಈಗ ಸದ್ಯಕ್ಕೆ ನಮ್ಮ ನೆಲಕ್ಕೆ ಇನ್ನೊಬ್ಬರ ಕಥೆ ತರೋದಕ್ಕೆ ಒಪ್ಕೊಳ್ಳಲ್ಲ ಅಂದರೆ ಹೇಗೆ? ಕೇಂದ್ರ ಸರ್ಕಾರ ಇದಕ್ಕೆ ಯಾವುದಕ್ಕೂ ಅವಕಾಶ ಕೊಡ್ತಾ ಇಲ್ಲ. ಹಾಗಾಗಿ ರಾಜ್ಯ ಸರ್ಕಾರ ಈ ವಿಚಾರಕ್ಕೆ ಇನ್ವಾಲ್ವ್ ಆಗಬೇಕು ಅನ್ನೋದು ನಟ ಪ್ರಕಾಶ್ ರಾಜ್ ಅವರ ಒತ್ತಾಯ. ಕೇರಳದಲ್ಲಿ ಪ್ರತಿರೋಧ ತೋರಿಸಿ ಆ ಚಿತ್ರಗಳನ್ನು ಪ್ರದರ್ಶನ ಮಾಡಲಾಯಿತು. ಅದೇ ರೀತಿ ಪ್ರತಿರೋಧವನ್ನ ಕರ್ನಾಟಕದಲ್ಲೂ ಮಾಡಬೇಕು ಅಂತ ಪ್ರಕಾಶ್ ರಾಜ್ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಕೇಂದ್ರದ ಆದೇಶವನ್ನ ಧಿಕ್ಕರಿಸಿ ಚಿತ್ರ ಪ್ರದರ್ಶನಕ್ಕೆ ಒತ್ತಾಯದ ಕೂಗು ಕೇಳಿ ಬರ್ತಾ ಇರುವುದು ಒಂದು ಕಡೆ ಪ್ರಕಾಶ್ ರಾಜ್ ಕಡೆಯಿಂದ. ಫಿಲ್ಮ್ ಫೆಸ್ಟಿವಲ್ನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ರು ನಟ ಪ್ರಕಾಶ್ ರಾಜ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಒಂದು ಹೊಸ ವಿವಾದ ಸೃಷ್ಟಿಯಾಗುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ.